ಹೌದು, ಶಶಾಂಕ್ ತನ್ನ ತಂಗಿಯ ಗೆಳತಿ ಪೂಜಾಳನ್ನು 2 ವರ್ಷದಿಂದ ಪ್ರೀತಿಸುತ್ತಿದ್ದಾನೆ. ಪೂಜಾ ಕೂಡ ಒಪ್ಪಿದ್ದಾಳೆ. ಮೊದಮೊದಲು ಒಪ್ಪದಿದ್ದವಳು ಅನಂತರ ಒಪ್ಪಿದಳು. ಕಾರಣ ಅವಳ ತಾಯಿಗೆ ವಿಷಯ ತಿಳಿದು ಕೇಳಿದಾಗ, ಇವಳು ತಾನು ಒಪ್ಪದಿರುವ ಬಗ್ಗೆ ಹೇಳಿದಾಗ ಅವರು ಬೈದು ಅವಳಿಗೆ ಅವರು ತಮಗಿಂತ ಹೆಚ್ಚು ಆಸ್ತಿ ಹೊಂದಿರುವ ಬಗ್ಗೆ ಹಾಗೂ ಶಶಾಂಕ್ ಇಂಜಿನಿಯರಿಂಗ್ ಮಾಡಿರುವ ಬಗ್ಗೆ ಹೇಳಿ, ಒಬ್ಬನೇ ಮಗ, ಅವನನ್ನು ಮದುವೆ ಆದರೆ ಎಲ್ಲ ಆಸ್ತಿಗೆ ನೀನೇ ಯಜಮಾನಿ ಆಗುತ್ತೀಯ, ಒಪ್ಪಿಕೋ ಎಂದು ಹೇಳಿ ಶಶಾಂಕ್ಗೆ ಒಪ್ಪಿಗೆ ಹೇಳಿಸಿದ್ದರು. ಆದರೆ ಶಶಾಂಕ್ ಮಾತ್ರ ಪ್ರಾಮಾಣಿಕವಾಗಿ ಪೂಜಾನ ಪ್ರೀತಿಸುತ್ತಿದ್ದ. ಹೀಗೆ ಹೇಗೋ 2 ವರ್ಷ ತಳ್ಳಿದ ಪೂಜಾ ತನ್ನ ತಾಯಿ ಹೇಳಿಕೊಟ್ಟ ಹಾಗೆ ಶಶಾಂಕ್ ಹತ್ತಿರ ತನ್ನ ಓದು ಮುಗಿಯಿತು, ಮುಂದೆ ಮನೆಯಲ್ಲಿ ಓದಲು ಕಳಿಸಲ್ಲ, ಮದುವೆ ಮಾಡ್ತಾರಂತೆ, ನಾನು ನಿಮ್ಮ ಬಿಟ್ಟು ಬೇರೆಯವರನ್ನ ಮದುವೆ ಆಗಲ್ಲ, ಬಂದು ನಿಮ್ಮ ಮನೆಯಲ್ಲಿ ಮಾತಾಡಿ ಎಂದು ಪೀಡಿಸಿದಾಗ ಶಶಾಂಕ್ ಕೂಡ ಯೋಚಿಸಿ ತನ್ನ ತಾಯಿ ಹತ್ತಿರ ಹೇಳಿದನು. ಅವರಿಗೂ ಕೂಡ ಒಪ್ಪಿಗೆ ಆಗಿತ್ತು. ಕಾರಣ ಶ್ರೇಯಾ ಜೊತೆ ಪೂಜಾ ಆಗಾಗ ಮನೆಗೆ ಬರುತ್ತಿದ್ದವಳು ಈಗ 2 ವರ್ಷದಿಂದ ತಾಯಿಯ ಆಜ್ಞೆ ಮೇರೆಗೆ ಗೌರಿ ಅವರಿಗೆ ಕೆಲಸದಲ್ಲಿ ಸ್ವಲ್ಪ ಸಹಾಯ ಮಾಡುತ್ತಿದ್ದಳು.